ಸರ್, ಈಗ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮಾಡಲಿ. ಅನವಶ್ಯಕವಾಗಿ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ, ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಅಪಕೀರ್ತಿ ತರೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಸಾರಿ ಅಲ್ಲ, ಅನೇಕ ಬಾರಿ ಸದನದ ಒಳಗಡೆ ಮತ್ತು ಹೊರಗಡೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಡತಗಳ ಸಮೇತ, ಡಾಕ್ಯುಮೆಂಟ್ ಸಮೇತ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ, ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ತಿಳಿಸಿದ್ದಾರೆ. ಅಂಥದ್ದು ನಾವು ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಅವರು ಇದನ್ನು ಮಾಡಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ನಾವು ಇಡೀ ರಾಜ್ಯದಲ್ಲಿ ನಾವು ಕೂಡ ಜನಸಮುದಾಯಕ್ಕೆ ಸತ್ಯವನ್ನು ತಿಳಿಸ್ತೇವೆ. ಹಾಗಾಗಿ ಅವ್ರು ಮಾಡೋದು ಅವರ ಹಕ್ಕಿರ್ಬೋದು, ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವರ ಹಕ್ಕಿದೆ, ಅದನ್ನು ಮಾಡಲಿ ಅವರು. ಸರ್, ಈಗ ಮೂಡಾದು ಸೆಂಟ್ರಲ್ಲೂ ಕೂಡ ಚರ್ಚೆ ಆಗಿರೋದು, ಮನೇನೂ ಕೂಡ ಚರ್ಚೆ ಆಗಿದೆ. ಅವರು ಅದನ್ನ ಹೇಳಿದ್ನಲ್ಲ, ರಾಜಕೀಯ ದುರುದ್ದೇಶದಿಂದ ಇಲ್ಲಿ ಮಾಡ್ತಿದ್ದಾರೆ ಮತ್ತು ಸಂಸದರು ಅಲ್ಲಿ ಲೋಕಸಭೆಯಲ್ಲೂ ಕೂಡ ಪ್ರಶ್ನೆ ಎತ್ತಿದ್ದಾರೆ. ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ.